ಈಗ ಮೈದಾನಕ್ಕೆ ರಾಷ್ಟ್ರಧ್ವಜದ ಆಗಮನವಾಗ್ತದೆ. ಅದರೊಂದಿಗೆ ಪೊಲೀಸ್ ಧ್ವಜವು ಕೂಡ ಮೈದಾನಕ್ಕೆ ಶ್ರೀ ಗಣೇಶ್ ಪೂಜಾರ್ RSI ರವರ ಬೆಂಗಾವಲಿನಲ್ಲಿ ಖಡ್ಗ ಅಭಿರಕ್ಷೆಯಲ್ಲಿ ಆಗಮಿಸುತ್ತದೆ. ತ್ರಿವರ್ಣ ಧ್ವಜಧಾರಿಯಾಗಿ ಮುಖ್ಯಪೇದೆ ಶ್ರೀ ESM ನಂಜುಂಡಮೂರ್ತಿರವರು ಹಾಗೂ ಪೊಲೀಸ್ ಧ್ವಜಧಾರಿಯಾಗಿ ಮುಖ್ಯಪೇದೆ ಶ್ರೀ ರಾಜಣ್ಣ G ರವರು ಮೈದಾನಕ್ಕೆ ಆಗಮಿಸುತ್ತಿದ್ದಾರೆ. ಈಗ ಧ್ವಜಧಾರಿಗಳು ನಿಧಾನಗತಿಯ ನಡಿಗೆಯಲ್ಲಿ ಎಲ್ಲ ಪ್ರಶಿಕ್ಷಣಾರ್ಥಿಗಳ ಮಧ್ಯದಲ್ಲಿ ಹಾದು ಹೋಗಿ ಪ್ರತಿಜ್ಞಾ ವಿಧಿ ಸ್ವೀಕಾರದ ಮುನ್ನ ಭೂಮಿಕೆಯನ್ನು ಸಿದ್ಧಪಡಿಸಲಿದ್ದಾರೆ. ವೈಯಕ್ತಿಕವಾಗಿ ಪ್ರಮಾಣೀಕರಿಸುವ ಮೂಲಕ ಪ್ರತಿಯೊಬ್ಬ ಪ್ರಶಿಕ್ಷಣಾರ್ಥಿ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸ್ ವಾದ್ಯವೃಂದ ಬ್ಯಾಕ್ ಪೈಪ್ ಸಂಗೀತ ಸಾಧನದೊಂದಿಗೆ ನಿಧಾನ ನಡಿಗೆಗೆ ಸ್ಕೈ ಬರ್ಡ್ ಎಂಬ ಸಂಯೋಜನೆಯಲ್ಲಿ ಹಿಮ್ಮೇಳನವನ್ನು ನೀಡುತ್ತಿದ್ದಾರೆ. ತ್ರಿವರ್ಣ ಧ್ವಜಕ್ಕಿಂತ ಪೊಲೀಸ್ ಧ್ವಜವು ಸ್ವಲ್ಪ ಕೆಳಮಟ್ಟದಲ್ಲಿ ಇರುತ್ತದೆ. ಇದು ಭಾವೈಕ್ಯತೆ ಬೆಸೆದ ರಾಷ್ಟ್ರಧ್ವಜಕ್ಕೆ ಸಲ್ಲುವ ಅತ್ಯುನ್ನತ ಗೌರವ. ದೇಹ ಮನಸ್ಸು ಏಕಾಗ್ರತೆಯಿಂದ ಚಂಚಲತೆಯನ್ನು ಹೊರದಬ್ಬಿ ಏಕೋಭಾವವನ್ನು ಸೃಷ್ಟಿಸುತ್ತದೆ. ಉನ್ನತ ಹಾಗೂ ಶ್ರೇಷ್ಠ ಮಟ್ಟದ ಪೊಲೀಸ್ ಕವಾಯತು ನೋಡಿದ ನಾಗರಿಕರಿಗೆ ಆರಕ್ಷಕ ದಳದ ಸುಭದ್ರತೆ ಬಗ್ಗೆ ವಿಶ್ವಾಸ, ಹೆಮ್ಮೆ ಹಾಗೂ ಗೌರವ ಮೂಡಿಸುತ್ತದೆ. ಕವಾಯತಿನಿಂದ ದೃಢವಾದ ನಿಲುವು, ಕಾನೂನಾತ್ಮಕ ಅಚಲತೆ, ನಿಯಮಾವಳಿ ಪರ ಸ್ಪಷ್ಟತೆ ಹಾಗೂ ನಿಷ್ಪಕ್ಷಪಾತವಾದ ಮನಸ್ಥಿತಿಯನ್ನು ಕಲಿಸುತ್ತದೆ. ಎಲ್ಲ ಪ್ರಶಿಕ್ಷಣಾರ್ಥಿಗಳ ಮಧ್ಯದಲ್ಲಿ ಹಾದು ಹೋದ ಧ್ವಜವು ಈಗ ಶೀಘ್ರ ನಡಿಗೆಯಲ್ಲಿ ಮೈದಾನದ ಮಧ್ಯಭಾಗಕ್ಕೆ ಬರಲಿದೆ. ಈಗ ಕರ್ನಾಟಕ ಪೊಲೀಸ್ ಅಕಾಡೆಮಿಯ ಮಾನ್ಯ ನಿರ್ದೇಶಕರಾದಂಥ ಎನ್ ವಿಷ್ಣುವರ್ಧನ IPS ರವರು ಪ್ರಶಿಕ್ಷಣಾರ್ಥಿಗಳಿಗೆ ಸಂವಿಧಾನದ ಅನ್ವಯ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಿದ್ದಾರೆ. ನಾನು ಭಾರತದ ಸಂವಿಧಾನಕ್ಕೆ ಸದಾಕಾಲವೂ ನಿಷ್ಠೆಯಿಂದ ಇರುತ್ತಾ ಆರಕ್ಷಕ ಉಪನಿರೀಕ್ಷಕನಾಗಿ ನನ್ನ ಕರ್ತವ್ಯವನ್ನು ನಿರ್ವಹಿಸುವಲ್ಲಿ ಯಾವುದೇ ರೀತಿಯ ಭಯ ಅಥವಾ ದಾಕ್ಷಿಣ್ಯ, ದ್ವೇಷ ಅಥವಾ ದುರಾಲೋಚನೆ, ಮತೀಯ, ರಾಜಕೀಯ ಅಥವಾ ಇತರೆ ಪ್ರಭಾವಗಳಿಗೆ ಒಳಗಾಗದೇ ಇರುವವನಾಗಿ ನಾನು ಸಾರ್ವಜನಿಕ ಶಾಸನ, ಪ್ರಜೆಗಳ ರಕ್ಷಣೆ, ಪ್ರಾಣ ಹಾಗೂ ಆಸ್ತಿ ಪಾಸ್ತಿಗಳ ಸುಭದ್ರತೆಗಾಗಿ ಶಕ್ತಿ ಮೀರಿ ಪ್ರಯತ್ನಿಸುವ ಮೂಲಕ ನ್ಯಾಯಸಮ್ಮತ, ಹಿತಕರ ಮತ್ತು ಶಾಂತಿಯುತವಾದ ಸಾಮಾಜಿಕ ವ್ಯವಸ್ಥೆಯ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆಂದು ಪ್ರತಿಜ್ಞೆ ಮಾಡುತ್ತೇನೆ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಪ್ರಶಿಕ್ಷಣಾರ್ಥಿಗಳಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿದ ಕರ್ನಾಟಕ ಪೊಲೀಸ್ ಅಕಾಡೆಮಿಯ ನಿರ್ದೇಶಕರಿಗೆ ಧನ್ಯವಾದಗಳು. ಈಗ ಧ್ವಜವು ಮೈದಾನದ ಬಲಭಾಗಕ್ಕೆ ಬರಲಿದೆ. ಸಾರೆ ಜಹಾನ್ ಸೆ ಅಚ್ಚೆ ಗೀತೆಯನ್ನು ನುಡಿಸಲಾಗುತ್ತಿದೆ.
ಈಗ ನಿಧಾನಗತಿಯ ನಡಿಗೆಯಲ್ಲಿ ಆಗಮಿಸುತ್ತಿರುವ 12 ತುಕಡಿಗಳು ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸುತ್ತಿದ್ದಾರೆ. ಮೊದಲಿಗರಾಗಿ 1ನೇ ತುಕಡಿಯ ನಾಯಕರಾದ ಶ್ರೀಧರ್ ಉಮ್ರಾಣಿ ರವರು ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸುತ್ತಾರೆ. 2ನೇ ತುಕಡಿಯ ನಾಯಕರಾದ ಶಿವಪ್ರಸಾದ್ RS ರವರು ಮುಖ್ಯ ಅತಿಥಿಗಳಿಗೆ ನಿಧಾನ ನಡಿಗೆಯಲ್ಲಿ ಬಂದು ವಂದನೆಯನ್ನ ಸಲ್ಲಿಸುತ್ತಿದ್ದಾರೆ. 3ನೇ ತುಕಡಿಯ ನಾಯಕರಾದ ಕಿರಣ್ ಪತಾರ್ ರವರು ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸುತ್ತಿದ್ದಾರೆ. 4ನೇ ತುಕಡಿಯ ನಾಯಕರಾದ ಗುರುರಾಜ್ DK ರವರು ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸುತ್ತಿದ್ದಾರೆ. 5ನೇ ತುಕಡಿಯ ನಾಯಕರಾದ ಶ್ರೀಧರ LK ರವರು ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸುತ್ತಿದ್ದಾರೆ. 6ನೇ ತುಕಡಿಯ ನಾಯಕರಾದ ಸುನೀಲ್ M ಈಗ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸುತ್ತಿದ್ದಾರೆ. 7ನೇ ತುಕಡಿಯ ನಾಯಕರಾದ ದಶರಥ CK ರವರು ಈಗ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸುತ್ತಿದ್ದಾರೆ. 8ನೇ ತುಕಡಿಯ ನಾಯಕರಾದ ಕುಮಾರಿ ಲತಾ HT ರವರು ಈಗ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸುತ್ತಿದ್ದಾರೆ. 9ನೇ ತುಕಡಿಯ ನಾಯಕರಾದ ಕುಮಾರಿ ಕರಿಷ್ಮಾ ತಾಂಬೋಲಿ ಈಗ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸುತ್ತಿದ್ದಾರೆ. 10ನೇ ತುಕಡಿಯ ನಾಯಕರಾದ ಶಿವರಾಜ್ ಪಾಟೀಲ್ ರವರು ಈಗ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸಿದ್ದಾರೆ. 11ನೇ ತುಕಡಿಯ ನಾಯಕರಾದ ಜಯಸಿಂಹ SV ಈಗ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸಿದ್ದಾರೆ. ಕಡೆಯ ತುಕಡಿ 12ನೇ ತುಕಡಿ ಅದರ ನಾಯಕರಾದ ಪ್ರಶಾಂತ್ ರೇವಸಾಬ್ ಶಿರಗಾರ್ ನಿಧಾನಗತಿಯ ನಡಿಗೆಯಲ್ಲಿ ಪಥಸಂಚಲನದೊಂದಿಗೆ ಬಂದು ಮುಖ್ಯ ಅತಿಥಿಗಳಿಗೆ ಈಗ ವಂದನೆಯನ್ನ ಸಲ್ಲಿಸಿದ್ದಾರೆ. ಇಂದು ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಕರ್ನಾಟಕ ಪೊಲೀಸ್ ಅಕಾಡೆಮಿಯ 46ನೇ ಬ್ಯಾಚಿನ 327 ಪರಿಶಿಷ್ಟಾರ್ಥಿಗಳು ಬುನಾದಿ ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ನಿರ್ಗಮಿಸುತ್ತಿದ್ದಾರೆ. ಕಳೆದ 1 ವರ್ಷದಿಂದ ಅತ್ಯಂತ ಕಠಿಣ ಪರಿಶ್ರಮಗಳಿಂದ ಒಳಾಂಗಣ ಮತ್ತು ಹೊರಾಂಗಣ ತರಬೇತಿಯನ್ನು ಪಡೆದು ಸಾರ್ವಜನಿಕರ ವಲಯದಲ್ಲಿ ಸೇವೆಯನ್ನು ಸಲ್ಲಿಸಲು ಎಲ್ಲರೂ ಸಜ್ಜಾಗಿದ್ದಾರೆ. ಇಂದಿನಿಂದ ಇವರು ಸಮಾಜದ ರಕ್ಷಕರಾಗಿ, ನ್ಯಾಯದ ನಾಯಕರಾಗಿ ಹಾಗೂ ಸಾರ್ವಜನಿಕ ಅಶೋತ್ತರಗಳನ್ನು ಪೂರೈಸುವಂತಹ ಸಮರ್ಥ ಅಧಿಕಾರಿಗಳಾಗಿ ರೂಪುಗೊಂಡಿದ್ದಾರೆ. ಪೊಲೀಸ್ ವೃತ್ತಿ ಅಂದರೆ ಕೇವಲ ಉದ್ಯೋಗವಲ್ಲ, ಅದು ಒಂದು ಮಹಾನ್ ಸೇವೆ. ಈ ಸೇವೆಯಲ್ಲಿ ಶಿಸ್ತು, ಪ್ರಾಮಾಣಿಕತೆ, ಧೈರ್ಯ ಮತ್ತು ಜನರೊಂದಿಗೆ ಸಂಯಮದಿಂದ ವರ್ತಿಸಿ ಮಾನವೀಯತೆ ಮತ್ತು ಮುಖ್ಯ ಮೌಲ್ಯಗಳಾಗಿರುತ್ತದೆ. ಇವರ ಧರಿಸುವ ಯೂನಿಫಾರ್ಮ್ ಕೇವಲ ವಸ್ತ್ರವಲ್ಲ, ಅದು ಜನರ ವಿಶ್ವಾಸದ ಸಂಕೇತವಾಗಿದೆ. ಮತ್ತು ಬಹಳ ಮುಖ್ಯವಾಗಿ ಇವತ್ತು ಈ 327 ಪರಿಶಿಷ್ಟಾರ್ಥಿಗಳು ಯಾರಿದ್ದಾರೆ ಅವರಿಗೆ ತಮ್ಮ ಜೀವನದ ಬಹಳ ಮಹತ್ವದ ದಿನ. ನಮ್ಮ 327 ಪರಿಶಿಷ್ಟಾರ್ಥಿಗಳು ಇವತ್ತು ಬಹಳ ಹುಮ್ಮಸ್ಸಿಂದ ಮತ್ತು ಬಹಳ ಪ್ರೋತ್ಸಾಹದಿಂದ ಇವತ್ತು ನಿರ್ಗಮನ ಪಥಸಂಚಲನದಲ್ಲಿ ಭಾಗವಹಿಸಿ ಇವತ್ತು ನಿರ್ಗಮನ ಆಗ್ತಾ ಇದ್ದಾರೆ. ಅವರೆಲ್ಲರಿಗೂ ನಾನು ಸ್ವಾಗತವನ್ನು ಕೋರುತ್ತಾ ಅವರಿಗೆ ಒಂದು ಕಿವಿ ಮಾತನ್ನು ನಾನು ಹೇಳಿಕ್ಕೆ ಬಯಸ್ತೀನಿ. ಯಾಕಂದರೆ ಜನರೊಂದಿಗೆ ಸಂಯಮದಿಂದ ವರ್ತಿಸಿ ದುರ್ಬಲರು, ಬಡವರು, ನಿರ್ಗತಿಕರು ಹಾಗೂ ನೊಂದ ವ್ಯಕ್ತಿಗಳ ಪ್ರತಿನಿಧಿಗಳಾಗಿ ಸಮಾಜದಲ್ಲಿ ಪೊಲೀಸ್ ಇಲಾಖೆಯ ಮೇಲೆ ಜನರ ನಂಬಿಕೆ ಹೆಚ್ಚಿಸುವ ರೀತಿಯಲ್ಲಿ ಸೇವೆ ಸಲ್ಲಿಸಿ ಪ್ರತಿ ನಾಗರಿಕನಿಗೂ ಸುರಕ್ಷತೆ ಮತ್ತು ನ್ಯಾಯ ದೊರಕುವಂತೆ ಮಾಡಿ ಶಿಸ್ತಿನಿಂದ, ಧೈರ್ಯದಿಂದ ಮತ್ತು ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸಿ ಕರ್ನಾಟಕ ಪೊಲೀಸ್ ಇಲಾಖೆಯ ಗೌರವವನ್ನು ನೀವೆಲ್ಲರೂ ಇನ್ನಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗುವಂಥ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಲಿ ಎಂದು ಹಾರೈಸುತ್ತಾ ನನ್ನ ಸ್ವಾಗತನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಬಹುಮಾನ ವಿಜೇತರ ಪಟ್ಟಿ ಈ ಕೆಳಕಂಡಂತಿದೆ. ಮೊದಲಿಗೆ ಉತ್ತಮ ಪಿಸ್ತೂಲ್ ಫೈರಿಂಗ್ ಮಾಡಿ 9mm ಪಿಸ್ತೂಲ್ನಲ್ಲಿ ಉತ್ತಮ ಗುರಿಕಾರ ಪ್ರಶಸ್ತಿಗೆ ಭಾಜನರಾದ ಪ್ರಶಸ್ತಾರ್ಥಿ ಶ್ರೀ ಶ್ರೀಧರ್ LK ರವರು. ಇವರು ಮೂಲತಃ ಬೆಂಗಳೂರು ನಗರದ ಲಕ್ಕಯ್ಯನಪಾಳ್ಯ ಗ್ರಾಮದವರು. ಇವರ ತಂದೆ ಕೋಡಿರಪ್ಪ ಮತ್ತು ತಾಯಿ ಸಿದ್ದರೇವಮ್ಮನವರು. ಇವರು
BA ಪದವೀಧರರು. ಈಗ ಶ್ರೀಧರ್ LK. ಉತ್ತಮ ರೈಫಲ್ ಫೈರಿಂಗ್ ಮಾಡಿ 7.62 mm SLRನಲ್ಲಿ ಉತ್ತಮ ಗುರಿಕಾರ ಪ್ರಶಸ್ತಿಗೆ ಭಾಜನರಾದ ಪ್ರಶಿಕ್ಷಣಾರ್ಥಿ ಶ್ರೀ ದಶರಥ್ CK ರವರು. ಇವರು ಮೂಲತಃ ಮೈಸೂರು ಜಿಲ್ಲೆಯ ಸಾಲಿಗ್ರಾಮದ ಚಿಕ್ಕನಾಯಕನಹಳ್ಳಿಯವರು. ಇವರ ತಂದೆ ಕೃಷ್ಣೇಗೌಡರವರು, ತಾಯಿ ರೇಣುಕಮ್ಮ. ಇವರು BA ಪದವೀಧರರು. ಈಗ ಶ್ರೀ ದಶರಥ್ CK. ಅತ್ಯುತ್ತಮ ಹೊರಾಂಗಣ ಪ್ರಶಿಕ್ಷಣಾರ್ಥಿಯಾಗಿ ಮಾನ್ಯ DG ಮತ್ತು IGP ರವರ ಕಪ್ ಪಡೆಯಲಿರುವ ಪ್ರಶಿಕ್ಷಣಾರ್ಥಿ ಶ್ರೀ ಸುನೀಲ್ M ರವರು. ಇವರು ಮೂಲತಃ ಹಾಸನ ಜಿಲ್ಲೆಯ ಮುಟ್ಟನಹಳ್ಳಿ ಗ್ರಾಮದವರು. ಇವರ ತಂದೆ ಮೋಹನಪ್ಪನವರು, ತಾಯಿ ರತ್ನರವರು. ಇವರು BE ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಪದವೀಧರರು. ಈಗ ಸುನೀಲ್ M. ಸರ್ವೋತ್ತಮ ಮಹಿಳಾ ಪ್ರಶಿಕ್ಷಣಾರ್ಥಿಯಾಗಿ ಮಾನ್ಯ ಗೃಹ ಮಂತ್ರಿಗಳ ಕಪ್ ಪಡೆಯಲಿರುವ ಹಾಗೂ ವಿಶ್ರಾಂತ DGP BN ಗರುಡಾಚಾರ್ಯವರ ಪತ್ನಿ ಶ್ರೀಮತಿ ವಸ್ತಲಾ ಗರುಡಾಚಾರ್ಯವರಿಂದ ನೀಡಲಾಗುವ 10,000 ನಗದು ಬಹುಮಾನವನ್ನು ಪಡೆಯಲಿರುವ ಮಹಿಳಾ ಸರ್ವೋತ್ತಮ ಪ್ರಶಸ್ತಿ ವಿಜೇತ ಪ್ರಶಿಕ್ಷಣಾರ್ಥಿ ಕುಮಾರಿ ಶಾಂಭವಿ G ರವರು. ಇವರು ಮೂಲತಃ ಚಿತ್ರದುರ್ಗ ಜಿಲ್ಲೆಯ ಪಿಟ್ಲಾಲಿ ಗ್ರಾಮದವರು. ಇವರ ತಂದೆ ಗೋವಿಂದರಾಜ್ರವರು, ತಾಯಿ ಮಂಜುಳಾರವರು. ಇವರು BSc PCM ಪದವೀಧರರು. ಈಗ ಕುಮಾರಿ ಶಾಂಭವಿ G. ಅತ್ಯುತ್ತಮ ಒಳಾಂಗಣ ಪ್ರಶಿಕ್ಷಣಾರ್ಥಿ ಹಾಗೂ ಈ ತರಬೇತಿಯ ಸರ್ವೋತ್ತಮ ಪ್ರಶಿಕ್ಷಣಾರ್ಥಿಯಾಗಿ ಪ್ರಶಸ್ತಿಗೆ ಭಾಜನರಾಗಿ ಅತ್ಯುತ್ತಮ ಒಳಾಂಗಣ ಪ್ರಶಿಕ್ಷಣಾರ್ಥಿಗೆ ನೀಡಲಾಗುವ ಮಾನ್ಯ ಗೃಹ ಮಂತ್ರಿಗಳ ಕಪ್ ಹಾಗೂ ಸರ್ವೋತ್ತಮ ಪ್ರಶಿಕ್ಷಣಾರ್ಥಿ ಪ್ರಶಸ್ತಿಗೆ ಭಾಜನರಾಗಿ ಮಾನ್ಯ ಗೃಹ ಮಂತ್ರಿಗಳ ಟ್ರೋಫಿ, ಗೃಹ ಮಂತ್ರಿಗಳ ಸೋರ್ಡ್, DG ಮತ್ತು IGP ರವರ ಬೇಟನ್, BN ಗರುಡಾಚಾರ್ ನಿವೃತ್ತ DGP ರವರಿಂದ ನೀಡಲಾಗುವ 10,000 ನಗದು ಬಹುಮಾನಗಳು. ಈ ಎಲ್ಲ ಪ್ರಶಸ್ತಿಗೆ ಭಾಜನರಾದ ಪ್ರಶಿಕ್ಷಣಾರ್ಥಿ ಶ್ರೀ ಅನಿಲ್ ಕುಮಾರ್ ಮಲ್ಲಿಕಾರ್ಜುನ ತಿಪ್ಪಣ್ಣನವರ್. ಇವರು ಮೂಲತಃ ಗದಗ್ನವರು. ಇವರ ತಂದೆ ಮಲ್ಲಿಕಾರ್ಜುನರವರು, ತಾಯಿ ಕಲಾವತಿರವರು. ಇವರು BE ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಪದವೀಧರರು. ಈಗ ಶ್ರೀ ಅನಿಲ್ ಕುಮಾರ್ ಮಲ್ಲಿಕಾರ್ಜುನ ತಿಪ್ಪಣ್ಣನವರ್. ಮೊದಲಿಗೆ ಮಾನ್ಯ ಗೃಹ ಮಂತ್ರಿಗಳ ಕಪ್. ಮುಖ್ಯಮಂತ್ರಿಗಳ ಟ್ರೋಫಿ ಹಾಗೂ 10,000 ನಗದು ಬಹುಮಾನಗಳು. ಮುಖ್ಯಮಂತ್ರಿಗಳ ಸೋರ್ಡ್,
ಡಿಜಿ ಮತ್ತು ಐಜಿಪಿ ರವರ ಬ್ಯಾಟನ್. ಅತ್ಯಂತ ಟಫ್ ಕಾಂಪಿಟೇಷನ್ ಅನ್ನು ನೀಡಿ ಅತ್ಯುತ್ತಮವಾಗಿ ಹೊರಬಂದು ಪ್ರಶಸ್ತಿಯನ್ನು ಪಡೆದಂಥ ಎಲ್ಲ ಪ್ರಶಿಕ್ಷಣಾರ್ಥಿಗಳಿಗೆ ತಮ್ಮ ಅಭಿಮಾನಪೂರ್ವಕ ಪ್ರೀತಿಪೂರ್ವಕ ಪ್ರೋತ್ಸಾಹದಾಯಕವಾದಂಥ ಚಪ್ಪಾಳೆ ಬರಲಿ. ಪೊಲೀಸ್ ಅಂತಂದರೆ ಶಿಸ್ತು, ಸಂಯಮ, ಧೈರ್ಯ, ಪ್ರಾಮಾಣಿಕತೆ, ಮಾನವೀಯತೆ ಇವೆಲ್ಲವೂ ಕೂಡ ಇರ್ತಕ್ಕಂಥವು. ನಮ್ಮ ಸಮಾಜದಲ್ಲಿ ಹೇಳಿ ಕೇಳಿ ಜಾತಿ ವ್ಯವಸ್ಥೆ ಇದೆ, ಬಡತನ ಇದೆ, ಮಹಿಳೆಯರಿದ್ದಾರೆ, ದುರ್ಬಲ ವರ್ಗದವರಿದ್ದಾರೆ. ಅವರೆಲ್ಲರನ್ನೂ ಕೂಡ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆಯ ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗಬೇಕಾದ್ರೆ 12 ಗಂಟೆ ರಾತ್ರಿನಲ್ಲಿ ಮಹಿಳೆಯರು ನಿರ್ಭಯವಾಗಿ ತಿರುಗಾಡ್ತಕ್ಕಂಥ ಸಾಮಾಜಿಕ ಪರಿಸ್ಥಿತಿ ನಿರ್ಮಾಣ ಆದಾಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ನಮ್ಮಲ್ಲಿ ಅನೇಕ ಧರ್ಮಗಳಿದ್ದಾವೆ, ಅನೇಕ ಜಾತಿಗಳಿದ್ದಾವೆ, ಅನೇಕ ಭಾಷೆಗಳಿದ್ದಾವೆ, ಅನೇಕ ಸಂಸ್ಕೃತಿಗಳಿದ್ದಾವೆ. ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಸ್ವಾತಂತ್ರ್ಯ ಇರಬೇಕು, ಸಾಮಾಜಿಕ ಸ್ವಾತಂತ್ರ್ಯ ಇರಬೇಕು, ಎಲ್ಲಕ್ಕಿಂತ ಮುಖ್ಯವಾಗಿ ನಿರ್ಭಯವಾಗಿ ಬದುಕ್ತಕ್ಕಂಥ ವಾತಾವರಣ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಅದರಿಂದ ಪೊಲೀಸ್ನವರು ಎಷ್ಟೇ ಕಷ್ಟ ಆದರೂ ಕೂಡ ನ್ಯಾಯ ವಿತರಣೆಯಲ್ಲಿ ನ್ಯಾಯವನ್ನು ಎತ್ತಿಡಿತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾವುದೇ ಕಾರಣಕ್ಕೆ ನ್ಯಾಯ ವಿತರಣೆ ಮಾಡ್ತಕ್ಕಂಥ ಕೆಲಸದಲ್ಲಿ ಪೊಲೀಸ್ನವರು ಯಾರ ಜೊತೆನಲ್ಲೂ ಕೂಡ ರಾಜಿ ಆಗಬಾರದು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ಸರ್ಕಾರದ ಪ್ರತಿನಿಧಿಗಳು, ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು. ಟ್ರೈನಿಂಗ್ ಪೆರೇಡ್ನಲ್ಲಿ ಏನೇನು ತರಬೇತಿನಲ್ಲಿ ಹೇಳ್ಕೊಟ್ಟಿದ್ದಾರೆ ಅವೆಲ್ಲನೂ ಕೂಡ ಜ್ಞಾಪಕ ಇಟ್ಕೊಂಡು
ಇಡೀ ನಿಮ್ಮ ಜೀವನದಲ್ಲಿ ಅದನ್ನು ಪಾಲನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆಕರ್ಷಣೀಯವಾದಂಥ ಕವಾಯತನ್ನು ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ. ನಿಮ್ಮ ಕೆಲಸದಲ್ಲಿ ನೀವೆಲ್ಲರೂ ಕೂಡ ಯಶಸ್ಸನ್ನು ಗಳಿಸಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಈಗ ನಿಮ್ಮೆಲ್ಲರ ಬಹುನಿರೀಕ್ಷಿತ ವಿದಳನ ನಡೆ ಪೀಲ್ ಆಫ್ ಪರೇಡ್ 46ನೇ ತಂಡದ ಪ್ರಶ್ನಾರ್ಥಿ ಆರಕ್ಷಕ ಉಪನಿರೀಕ್ಷಕರು ತಮ್ಮ ಮುಂದೆ ಶಿಸ್ತುಬದ್ಧವಾದ ವಿದಳನ ನಡೆಯನ್ನ ಪ್ರದರ್ಶಿಸಲಿದ್ದಾರೆ. ಈ ಸಂದರ್ಭ ಒಂದು ಅತ್ಯಂತ ಭಾವನಾತ್ಮಕ ಕ್ಷಣ. 327 ಜನ ಆರಕ್ಷಕ ಉಪನಿರೀಕ್ಷಕ ಪ್ರಶಿಕ್ಷಣಾರ್ಥಿಗಳ ವಿದಳನ ನಡೆ ಅವರ ನಿರಂತರ 14 ತಿಂಗಳ ಕಾಲ ಪೊಲೀಸ್ ಅಕಾಡೆಮಿಯಲ್ಲಿ ತರಬೇತಿ ನಿರತರಾಗಿ ಈಗ ಪಕ್ವ ಅಧಿಕಾರಿಗಳಾಗಿ ಮಿಶ್ರ ಭಾವನೆಗಳೊಂದಿಗೆ ಕರ್ನಾಟಕ ಪೊಲೀಸ್ ಅಕಾಡೆಮಿಗೆ ಭಾವಪೂರ್ಣ ವಿದಾಯ ಹೇಳುತ್ತಾ ಸಾರ್ವಜನಿಕ ಸೇವೆಗೆ ತಮ್ಮನ್ನು ಅರ್ಪಿಸಿಕೊಂಡು ಮುಂದಡಿಯಿಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ವಾದ್ಯವೃಂದದವರು ನಿಧಾನಗತಿಯ ನಡಿಗೆಗೆ ಓಲ್ಡ್ ಲ್ಯಾಂಗ್ ಸ್ಯಾಂಗ್ ಎಂಬ ಗೀತೆಯನ್ನು ನುಡಿಸುತ್ತಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಪೂರ್ವಕ ಅಭಿಮಾನಪೂರ್ವಕ ಚಪ್ಪಾಳೆ ಬರಲಿ. ಕರ್ನಾಟಕವೆಂಬುದು ಬರೀ ಹೆಸರಲ್ಲ, ಕನ್ನಡಿಗರ ಭಾವನೆ ಮತ್ತು ಭರವಸೆ, ಅಂತಸತ್ವ. ರಾಷ್ಟ್ರಕವಿ ಕುವೆಂಪುರವರೇ ತಿಳಿಸಿದಂತೆ ಸರ್ವ ಜನಾಂಗದ ಶಾಂತಿಯ ತೋಟ. ವಿವಿಧತೆಯಲ್ಲಿ ಏಕತೆ ಹಾಗೂ ಒಗ್ಗಟ್ಟಿನಲ್ಲಿರುವ ಬಲ ನಮ್ಮ ಅಸ್ಮಿತೆ. ಪಂಪ, ರನ್ನ, ಜನ್ನ ರತ್ನತ್ರಯರು, ಬಸವಾದಿ ಶರಣರು, ಶರೀಫಜ್ಜರ ತತ್ವಪದಗಳು, 8 ಜ್ಞಾನಪೀಠ ಪ್ರಶಸ್ತಿಗಳು ನಮ್ಮ ಕನ್ನಡ ನಾಡಿನ ಸಾಹಿತ್ಯ ಶ್ರೀಮಂತಿಕೆಗೆ ಹಾಗೂ ಸೃಜನಶೀಲತೆಗೆ ಸಾಕ್ಷೀಭೂತವಾದ ಮುಕುಟಗಳು. ಈ ನಾಡಿನ ಭವ್ಯ ಪರಂಪರೆ ಹಾಗೂ ಪ್ರಾಚೀನತೆಯನ್ನು ಅತ್ಯಂತ ಶ್ರೀಮಂತಿಕೆಯಿಂದ ಈ ಸಂದರ್ಭದಲ್ಲಿ ಉಲ್ಲೇಖಿಸಬಹುದಾಗಿದೆ. ಈ ಭವ್ಯ ನಾಡಿನ ಆಂತರಿಕ ಭದ್ರತೆ ಕಾಪಾಡಲು ಈ ದಿನ 46ನೇ ತಂಡದ PSI ಪ್ರಶಿಕ್ಷಣಾರ್ಥಿಗಳು ವಿದಳನ ನಡೆಯ ಮೂಲಕ ನಾಡಿನ ಮಾನವೀಯ ಪೊಲೀಸ್ ಸೇವೆಗೆ ಬದ್ಧರಾಗಿ ತಮ್ಮನ್ನು ಅರ್ಪಿಸಿಕೊಂಡು ಮುಂದಡಿಯಿಡುತ್ತಿದ್ದಾರೆ. 46ನೇ ತಂಡದ ಆರಕ್ಷಕ ಉಪನಿರೀಕ್ಷಕ ಪ್ರಶಿಕ್ಷಣಾರ್ಥಿಗಳು ಅತ್ಯಂತ ಗ್ರಾಮೀಣ ಪ್ರದೇಶದ ಹಿನ್ನೆಲೆಯಿಂದ ಬಂದವರಾಗಿದ್ದಾರೆ. ಅವರ ಪೋಷಕರು ರೈತಾಪಿ ವರ್ಗದವರು ಹಾಗೂ ಕಾರ್ಮಿಕ ಕಾಯಕ ವರ್ಗದವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಜನಸಾಮಾನ್ಯನ ನೋವಿಗೆ, ಕಷ್ಟಕ್ಕೆ ಸ್ಪಂದಿಸುವ ದ್ರಾಷ್ಟ್ಯತೆ ಈ ಎಲ್ಲ ಅಧಿಕಾರಿಗಳಿಗೆ ಇದೆ. ಉತ್ತಮ ಸಮಾಜ ನಿರ್ವಹಣೆಯಲ್ಲಿ ಇವರು ಮಹತ್ವದ ಪಾತ್ರವನ್ನು ವಹಿಸಲಿದ್ದಾರೆ. The great scholar and great human being, Dr. B.R. Ambedkar's views and vision on policing in post-independent India were rooted in his broader commitment to social justice, constitutional morality, and the protection of marginalized communities from oppression. As the architect of the Indian Constitution, he recognized that for policing to be legitimate in the democratic India, it had to move away from the colonial model of subservience to the state and towards a system that guarantees equal protection and
equal protection under the law and equality before law, which has been guaranteed under Article 14 of the Indian Constitution. The core themes of policing were defined: duty, discipline, dedication with integrity in action, trust, transparency, and teamwork. In law and order and security situations, preparedness, high alert, and responsiveness. Respect rules, reach home safe. Zero fatality on roads is our mission. Sadak Suraksha, Jeevan Raksha. Technology empowered policing. Cyber safe society. Priority for women and child safety. AHTU, Akka Pade, Special Juvenile Police Unit, counseling child in conflict with law, protection and care for victim child. Say no to drugs. Say yes to life. Karnataka State Government Citizen-Centric App, Drug Free Karnataka. Mane Mane Police. Victim-Centric Policing. We, police, guardians of law, pride of the nation, marching towards excellence after completion of training at Karnataka Police Academy. ಎಲೆಗಳು ನೂರಾರು, ಭಾವದ ಎಲೆಗಳು ನೂರಾರು, ಎಲೆಗಳ ಬಣ್ಣ ಒಂದೇ ಹಸಿರು. ಜಾತಿ, ಭಾಷೆ, ಪಂಥ ಹಲವು, ಅವುಗಳ ಹಿಂದೆ ಮಾತ್ರ ಒಂದೇ ಒಲವು. ಸಾಗೋಣ, ಒಟ್ಟಿಗೆ ಸಾಗೋಣ, ನಾವು ನೀವು ಸೇರಿ ಒಂದಾಗಿ, ನೀಗೋಣ, ಭಿನ್ನತೆ ನೀಗೋಣ, ಸಾವಿರ ಹೆಜ್ಜೆ ಒಂದೇ ಗುರಿಯಾಗಿ. ಅದು ಭಾರತೀಯತೆ. ಕಿಡಿಗಳು ನೂರಾರು, ಬೆಳಕಿನ ಕುಡಿಗಳು ನೂರಾರು, ಬೆಳಕಿನ ಪರಿಗೆ ಒಂದೇ ಹೆಸರು. ಸೂರ್ಯ, ಚಂದ್ರ, ಲಾಂಧ್ರ, ಹಣತೆ, ಅವುಗಳ ಹಿಂದೆ ಮಾತ್ರ ಒಂದೇ ಘನತೆ. ತೆರೆಯೋಣ, ಹೃದಯ ತೆರೆಯೋಣ, ನಾವು ನೀವು ಸೇರಿ ಒಂದಾಗಿ. ಮರೆಯೋಣ, ಭಿನ್ನ ಭೇದ ಮರೆಯೋಣ, ನದಿಗಳು ಕೂಡಿದ ಪ್ರೀತಿಯ ಕಡಲಾಗಿ. ಅದು ಉತ್ಕೃಷ್ಟ ಭಾವೈಕ್ಯತೆ. ಪದಗಳು ನೂರಾರು, ಬದುಕಿನ ಹದಗಳು ನೂರಾರು, ಪದಗಳ ಹಿಂದೆ ಒಂದೇ ಉಸಿರು. ಅಕ್ಕರೆಯಿಂದ ಒಟ್ಟಿಗೆ ಬಾಳೋಣ, ಭಾರತ ಮಾತಿಗೆ ನಮ್ಮ ಪ್ರೀತಿಯ ತೋರೋಣ. ಕಟ್ಟೋಣ, ನಾಡನ್ನು ಕಟ್ಟೋಣ, ನಾವು ನೀವು ಸೇರಿ ಒಂದಾಗಿ. ಮುಟ್ಟೋಣ, ಬಾನನ್ನು ಮುಟ್ಟೋಣ, ತಾರೆಗಳೇ ಈ ನಾಡಿನ ಸೂರಾಗಿ. ಸುರಕ್ಷತೆ, ಸುಭದ್ರತೆ ಮತ್ತು ಪ್ರಗತಿಯ ಪಥ.
ಈಗ ನಮ್ಮ ಹೆಮ್ಮೆಯ ವಾದ್ಯವೃಂದ ವಂದನಾ ವೇದಿಕೆಯ ಮುಂಭಾಗ ಬರುತ್ತಿದ್ದಾರೆ. ದಶರಥ ಅಂತ, ಮೂಲತಃ ಕೆ ಆರ್ ನಗರ ತಾಲೂಕು ತಿಕ್ನಾಕ್ನಳ್ಳಿ ಗ್ರಾಮದವರು. ನಾನು ಹಿಂದೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಂತರ ಪರೀಕ್ಷೆ ಬರೆದು ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರಿಗೆ ತರಬೇತಿ ಮುಗಿಸಿ ಇವಾಗ ಸೇವೆಗೆ ಹೋಗ್ತಾಯಿದ್ದೀವಿ ಸರ್. ಕುಟುಂಬದವ್ರ ಸಹಕಾರ, ನಾವು ಸ್ವಲ್ಪ ಶ್ರಮಪಟ್ಟಿದ್ದು, ತರಬೇತಿಯಲ್ಲಿ ಒಳ್ಳೊಳ್ಳೆ ಗುರುಗಳೆಲ್ಲ ಸಹಕಾರ ಕೊಟ್ಟಿರೋ ಈ ಥರ ಯಶಸ್ಸು ಆಯ್ತು ಸರ್. ತುಂಬ ಕಷ್ಟಪಟ್ಟು ಓದಿ ಮುಂದೆ ಬಂದಿದ್ದಾರೆ. ಅವರು ಕಷ್ಟದಿಂದ ಮುಂದೆ ಬಂದಿರೋದ್ರಿಂದ ಇವತ್ತು ಈ ಥರ ಯಶಸ್ಸಾಗಿರೋ ಕಾರಣ ಆಗಿದೆ. ಬಸನಗೌಡ, ನಮ್ಮ ಪಪ್ಪನ ಬಗ್ಗೆ ನಂಗೆ ಪ್ರೌಡ್ ಆಗುತ್ತೆ. ನಮ್ಮ ಪಪ್ಪನ ಥರ ನಾನು ದೊಡ್ಡ ಆಫೀಸರ್ ಆಗಬೇಕು ಅಂತ ನಂಗೆ ಕನಸು ಸರ್. ಅವ್ರು ಚಿಕ್ಕಂದಿನಿಂದ ತುಂಬ ಕಷ್ಟದಿಂದ ಬೆಳೆದು ಬಂದಿರೋದು, ಕಷ್ಟಪಟ್ಟು ಓದಿ ಈ ಸ್ಥಾನಕ್ಕೆ ಬಂದಿದ್ದಾನೆ ಸರ್. ತುಂಬ ಖುಷಿ ಆಯಿತು. ಏನು 46ನೇ ತಂಡದ PSI ಪ್ರಶಿಕ್ಷಣಾರ್ಥಿಗಳಿಗೆ ಇವತ್ತು ಪಾಸಿಂಗ್ ಔಟ್ ಆಗ್ತಾ ಇದೆ. ಇದರಲ್ಲಿ ನಂದು ಅತ್ಯುತ್ತಮ ಪಿಸ್ತೂಲ್ ಫೈರಿಂಗ್ದು ಬೆಸ್ಟ್ ಪ್ರೈಸ್ ಆಗಿದೆ. ಈ 14 ತಿಂಗಳ ತರಬೇತಿನಲ್ಲಿ ಏನು ಒಂದು ಕಲ್ಲು ರೀತಿ ಇದ್ದು ಅಂತ ಎಲ್ಲರನ್ನೂ ಕೂಡ ಇವತ್ತು ಕೆತ್ತಿ ಶಿಲೆಯನ್ನಾಗಿ ಮಾಡಿ ಕರ್ನಾಟಕದ ಮುಂದಿನ ಕಾನೂನು ಸುವ್ಯವಸ್ಥೆ, ಪ್ರತಿಯೊಂದು ಕಾನೂನು ಸುವ್ಯವಸ್ಥೆ ಇದನ್ನು ನಾವು ಸುಧಾರಿಸ್ಲಿಕ್ಕೋಸ್ಕರ, ಒಂದು ಸುಭದ್ರ ಸಮಾಜವನ್ನು ಕಟ್ಟಲಿಕ್ಕೋಸ್ಕರ ಇವತ್ತೇನು ತಯಾರಾಗಿ ಹೊರಡ್ತಾ ಇದ್ದೀವಿ. ಎಲ್ರಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ನಮ್ಮ ಮನೆಯವರು PSI ಆಗೋಕ್ಕೋಸ್ಕರ ತುಂಬ ಶ್ರಮಪಟ್ಟಿದ್ದಾರೆ. ನಮಗಂತೂ ತುಂಬ ಹೆಮ್ಮೆ ಇದೆ. ನಮ್ಮನ್ನು, ನಮ್ಮ ಮಕ್ಕಳನ್ನ ಮತ್ತು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಮತ್ತು ಹೆಡ್ ಕಾನ್ಸ್ಟೇಬಲಿಂದ ಈ ಹಂತಕ್ಕೆ ಬರೋದಕ್ಕೆ ತುಂಬ ಶ್ರಮಪಟ್ಟು ಈ ಉನ್ನತ ಸ್ಥಾನಕ್ಕೆ ಬಂದಿದ್ದಾರೆ. ನಮಗೆ ತುಂಬ ಹೆಮ್ಮೆ ಇದೆ ನಮ್ಮ ಮನೆಯವ್ರಿಗೆ. ನನ್ನ ಮಗ ಕೆಲಸ ಮಾಡ್ಕೊಳ್ಳೋಕ್ಕೆ ಭಾರಿ ಕಷ್ಟ ಬಿದ್ದ, ಏನೋ ದೇವ್ರು ಒಳ್ಳೇದು ಮಾಡೋನೆ, ಜನ ಸೇವೆ ಮಾಡಬೇಕು ಅಂತ ಮುಂದೆ ಹೊರಟವನೇ. ಒಳ್ಳೇದಾಗಲಿ. ಸರ್ ನಮಸ್ತೆ, ನನ್ನ ಹೆಸರು ಸುನೀಲ್ ಅಂತ. ನಮ್ಮದು ಹಾಸನ ಜಿಲ್ಲೆ ಮುಟ್ಟನಹಳ್ಳಿ ಗ್ರಾಮ. ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲಿದ್ದಾರೆ. ಇವತ್ತು ಪಾಸಿಂಗ್ ಔಟ್ ಪೆರೇಡ್ ಇತ್ತು ನಮ್ಮದು, ಅದು ಕಂಪ್ಲೀಟ್ ಆಗಿದೆ. ಇವತ್ತು ನಾವು ಸಾರ್ವಜನಿಕ ಸೇವೆಗೆ ಅಂತೇಳಿ ಹೊರಹೊಮ್ತಾ ಇದ್ದೀವಿ. ಈ ಮೊದಲು ನಾನು ಕಾರಾಗೃಹ ಮತ್ತು ಸುಧಾರಣಾ ಇಲಾಖೆಯಲ್ಲಿ ವಾರ್ಡರ್ ಆಗಿ ಕೆಲಸ ಮಾಡಿದ್ದೀನಿ 5 ವರ್ಷ. 2018ರಿಂದ 2025ವರೆಗೂ ನಾನು ವಾರ್ಡರ್ ಆಗಿ ಕೆಲಸ ಮಾಡಿದ್ದೀನಿ. ನಂತರ ನಾನು ಅಲ್ಲಿ ಡೇ ಡ್ಯೂಟಿ ಮಾಡಿ ನೈಟ್ ಡ್ಯೂಟಿಯಲ್ಲಿ ಓದಿ ಪೊಲೀಸ್ ಇಲಾಖೆಯ PSI ಎಕ್ಸಾಮ್ ತಗೊಂಡು ಅದರಲ್ಲಿ ಪಾಸಾಗಿ ಇಲ್ಲಿ KPIಗೆ ಟ್ರೈನಿಂಗ್ ಬಂದಿದೆ. KPIಯಲ್ಲಿ ತುಂಬ ಅತ್ಯುತ್ತಮವಾದ ಟ್ರೈನಿಂಗನ್ನು ಕೊಡ್ತಾರೆ. ಅದರಿಂದ ನಾವು ನಾಗರಿಕರ ಜೊತೆ ಹೇಗೆ ಬಿಹೇವ್ ಮಾಡಬೇಕು, ಅವ್ರ ಜೊತೆ ಹೇಗೆ ಸ್ಪಂದಿಸಬೇಕು, ವಿವಿಧ ಅಪರಾಧಗಳನ್ನು ಹೇಗೆ ತನಿಖೆ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಈ ಟ್ರೈನಿಂಗಲ್ಲಿ ನಾನು ಅತ್ಯುತ್ತಮ ಹೊರಾಂಗಣ ಪ್ರಶಿಕ್ಷಣಾರ್ಥಿ ಹೊರಹೊಮ್ಮಿದ್ದೀನಿ ಸರ್. ನನಗೆ ತುಂಬ ಖುಷಿ ಇದೆ ಸರ್ ಇದ್ರ ಬಗ್ಗೆ. ನಮ್ಮ ಆತ್ಮೀಯ ಸ್ನೇಹಿತ, ನಾವು ಒಂದೇ ಕೊಲೀಗ್. ಆ್ಯಕ್ಚುಲಿ ನಾನು ಕಾರಾಗೃಹ ಸಿಬ್ಬಂದಿ, ಅವನು ಕಾರಾಗೃಹ ಸಿಬ್ಬಂದಿ ಆಗಿದ್ದ. ನಾವು ಇಬ್ಬರು 5 ವರ್ಷಗಳಿಗೆಲ್ಲ ಒಂದೇ ರೂಮ್ಮೆಂಟ್ ಆಗಿದ್ವಿ. ಇವತ್ತು ನಮ್ಮ ಸ್ನೇಹಿತ ಈ ಹಂತಕ್ಕೆ ಬಂದು ಒಂದು ಒಳ್ಳೆಯ ಟ್ರೈನಿಂಗ್ ತಗೊಂಡು ಒಂದು ಒಳ್ಳೆಯ ಪ್ರಯತ್ನದಲ್ಲಿ ಅವನು ಮೊದಲನೇ ಇದರಲ್ಲಿ ಯಶಸ್ವಿಯಾಗಿದ್ದಾನೆ. ಅದಕ್ಕೆ ಭಾಳ ಖುಷಿ ಇದೆ. ಅದಕ್ಕೋಸ್ಕರ ನಾವು ನಮ್ಮ ಕೊಲಿಗೆಲ್ಲ ಬಂದು ಅವನ ಈ ಒಂದು ನಿರ್ಗಮನ ಪಥಸಂಚಲನದಲ್ಲಿ ಭಾಗಿಯಾಗಿ ಈ ಒಂದು ಸುಂದರ ಒಂದು ಸಾರ್ಥಕ ಕ್ಷಣಕ್ಕೆ ನಾವು ಭಾಗಿಯಾಗಿದ್ದೇವೆ. ಒಂದು ವಿಷಯ ಏನು ಹೇಳ್ಬೇಕಂದ್ರೆ, ಅವನ ಪರಿಶ್ರಮ ತಕ್ಕಕ್ಕೆ ಈ ಒಂದು ಸ್ಟಾರ್ ಸಿಕ್ಕಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಅವನ ಮುಂದಿನ ವೃತ್ತಿ ಜೀವನ ಒಳ್ಳೆಯದಾಗಲಿ. ಅವನಿಗೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ನಾನು ಆತ್ಮೀಯ ಸ್ನೇಹಿತನಾಗಿ. PSI ಆಗಿ ಆಯ್ಕೆಯಾಗಿ ಟ್ರೈನಿಂಗ್ ಕೂಡ ಮುಗಿಸಿದ್ದಾರೆ. ಆದರೆ ಅದರ ಹಿಂದೆ ತುಂಬ ಪರಿಶ್ರಮಗಳು ಕೂಡ ಅಡಗಿದೆ. ಅವರ
ಅವರ ತಂದೆ ಬಂದು ಕಾರ್ಪೆಂಟ್ರು, ತಾಯಿ ಬಂದು ಮನೇಲಿ ಅಡುಗೆ ಕೆಲಸ ಮಾಡ್ಕೊಂಡು ಇದು ಮಾಡ್ತಾಯಿದ್ರು. ಆದರೆ ಒಂದು ಬಡ ಹಳ್ಳಿಲಿ ಹುಟ್ಟಿ ಕಷ್ಟಪಟ್ಟು ಓದಿ ಅವ್ರು ಬಂದು ಜೈಲು ವಾರ್ಡನ್ ಆಗ್ತಾರೆ. ಜೈಲು ವಾರ್ಡನ್ನಲ್ಲಿ ಡೇ ಡ್ಯೂಟಿ ಇದ್ದಾಗ ನೈಟ್ ಓದೋದು, ನೈಟ್ ಡ್ಯೂಟಿ ಇದ್ದಾಗ ಡೇ ಓದೋದು, ಈ ಥರ ಶ್ರಮಪಟ್ಟು ಒಂದು PSI ಎಕ್ಸಾಮನ್ನು ತಗೊಂಡು ಅವರು ಅಲ್ಲೂ ಕೂಡ ರ್ಯಾಂಕಿಂಗ್ ಬರ್ತಾರೆ. ಆ ರ್ಯಾಂಕಿಂಗು ಮುಗಿಸ್ಕೊಂಡು ಕೂಡ ಇಲ್ಲೇನು ಬರ್ತಾರೆ ಟ್ರೈನಿಂಗ್ ಸೆಂಟ್ರಿಗೆ. ಟ್ರೈನಿಂಗಲ್ಲೂ ಕೂಡ ಅವರು ಹೊರಾಂಗಣ ಕ್ರೀಡಾಂಗಣದ ಅತ್ಯುತ್ತಮ ಪ್ರಶಸ್ತಿಯನ್ನು ಪಡೆದಿರ್ತಾರೆ. ನಮಗೆ ನಿಜವಾಗ್ಲೂ ಈ ಬಡ ಹಳ್ಳಿಯ ರೈತನ ಮಗ ಈ ಥರ ಆಗಿರೋದು ನೋಡಿದ್ರೆ ನಮಗೆ ತುಂಬ ಸಂತೋಷ ಆಗ್ತದೆ. ದಯಮಾಡಿ ಅವರಿಗೆ ಈ ಸಮಯದ ಧನ್ಯವಾದಗಳನ್ನ ಇದು ಮಾಡ್ತಾ ಇದ್ದೀನಿ ನಾನು. ನನ್ನ ಹೆಸರು ಹೇಮಂತ್ ನಾಯಕ್ ಬಿ ಅಂತ. ನನ್ನ ತಂದೆ ಭೂಪಾಲ್, ತಾಯಿ ನೀಲಾಬಾಯಿ. ನಮ್ಮದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕು ತಾಕ್ಷಿನಾರ ಗ್ರಾಮ. ನನ್ನ ತಂದೆಯವರು ವ್ಯವಸಾಯಗಾರರು, ಅಂದರೆ ಕೃಷಿಕರು. ಅವರು ಕೃಷಿಯನ್ನೇ ನಂಬಿ ಜೀವನ ಮಾಡ್ತಿದ್ದವರು. ಅವರು ಒಬ್ಬ ಅಧಿಕಾರಿಗಳನ್ನು, ಪೊಲೀಸ್ ಪಡೆಯನ್ನು ನೋಡಿ ಅವರು ತಮ್ಮ ಮಕ್ಕಳಿಗಾರು ಪೊಲೀಸ್ ಮಾಡಬೇಕಂತ ಆಶಯದಿಂದ ನನ್ನನ್ನು ಒಬ್ಬ ಪೊಲೀಸ್ ಅಧಿಕಾರಿನಾಗಿ ಮಾಡಿದ್ದಾರೆ. ಅವರ ಆಶಯದಂತೆ ನಾನು ಇಂದು ಪೊಲೀಸ್ ಅಧಿಕಾರಿಯಾಗಿ ಸಮಾಜದ ಸೇವೆಯನ್ನು ಮಾಡಲು ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ಸಿದ್ಧಗೊಂಡಿರುತ್ತೇನೆ. ನಮಸ್ತೆ, ನನ್ನ ಹೆಸರು ಲತಾ. ನಾನು ಹೇಮಂತ್ ಧರ್ಮಪತ್ನಿ. ನನಗೆ ಅವ್ರ ಮೇಲೆ ತುಂಬ ಪ್ರೌಡ್ ಇದೆ. ಯಾಕಂದರೆ ಅವರು ಅಕಾಡೆಮಿಯಲ್ಲಿ 1 ವರ್ಷ ಟ್ರೈನಿಂಗ್ ಮಾಡಿ ಸರ್ವಿಸ್ ಮಾಡಿದ್ದಾರೆ. ಖುಷಿ ಇದೆ ಸರ್. ಭದ್ರಾವತಿ ತಾಲೂಕು ತಾಕ್ಷಿನಾರ ನಮ್ಮ ಗ್ರಾಮ. ಈ ಮಗನಿಗೆ ಒಂದು ಪೊಲೀಸ್ ಮಾಡಬೇಕಂತ ಭಾಳ ಆಸೆ ಇತ್ತು ಮೊದಲಿಂದನೂ. ನಾನು ಆರ್ ಪಿ ಎಫ್ಗೆ ಹೋಗಿ ಸೆಲೆಕ್ಟ್ ಆಗಿ ಆಮೇಲೆ ಲೀಸ್ಟೇ ಬರಲಿಲ್ಲ. ಆವಾಗ ಕನಸು ಅಲ್ಲೇ ಉಳಿತು. ನಮ್ಮ ಮಕ್ಕಳಿಗಾದ್ರೂ ಮಾಡಬೇಕಂತ ಭಾಳ ದಿವಸದಿಂದ ಯೂಸ್ ಮಾಡಿದೆ. ಈಗ ನಮ್ಮ ಮಗನಿಗೆ ಒಂದು ಪೊಲೀಸ್ ಹುದ್ದೆ ಸಿಕ್ಕಿದೆ. ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಮತ್ತು ಬಡವ್ರ ಬಗ್ಗರಿಗೆ ಅನುಕೂಲ ಮಾಡಲಿ ಅಂತ ಭಾಳ ಆಸೆ ಇದೆ. ಮತ್ತು ನಮ್ಮ ಊರೊಳಗೆ ಭಾಳ ದೌರ್ಜನ್ಯ ಜಾಸ್ತಿ ನಡೆಯೋದು. ಬಡವರಿಗೆ ಅಂಥ ರಕ್ಷಣೆ ಇಲ್ಲ. ಅಂಥ ಒಂದು ಅಧಿಕಾರಿ ಮಾಡಿದ್ರೆ ಸ್ವಲ್ಪ ಅವರು ಹೆದರ್ಕೊಳ್ತಾರೆ ಅಂತ ನಾವು ಒಂದು ಸ್ವಲ್ಪ ಅವರು ಭಯ ಭಕ್ತಿ ಇರಲಿ ಅಂತ ನಾನು ಈ ಮುಖಾಂತರ ಹೇಳ್ತೀನಿ ಸರ್. ನಮಸ್ಕಾರ, ನನ್ನ ಹೆಸರು ಲಕ್ಷ್ಮೀ ಉಳ್ಳಾಗಡ್ಡಿ ಅಂತ. ನನ್ನ ಹೆಸರು ರೇಷ್ಮಾ ಬಡ್ದಾಳೆ. ಈಗ ಜಸ್ಟ್ 545 PSIದು ಟ್ರೈನಿಂಗ್ ಮುಗಿಸ್ಕೊಂಡು ಇವತ್ತು POP ಮುಗೀತು. ಕರ್ನಾಟಕ ಪೊಲೀಸ್ ಅಕಾಡೆಮಿ ಅನ್ನೋದು ಒಂದು ಉತ್ತಮವಾದ ತರಬೇತಿ ಕೇಂದ್ರ ಆಗಿದೆ. ಇಲ್ಲಿ ನಾವು ಫಿಸಿಕಲಿ ಮೆಂಟಲಿ ಎಲ್ಲ ಸ್ಟ್ರಾಂಗ್ ಆಗಿದ್ದೀವಿ. ತುಂಬ ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ. ಇವಾಗ ಸದ್ಯಕ್ಕೆ ನಾವು ಸಮಾಜಕ್ಕೆ ರಕ್ಷಣೆ ಕೊಡುವಂಥ ಕೆಲಸ ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ ಅಂತ ಫೀಲ್ ಇದೆ. ಒಳ್ಳೆ ಅಂದರೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ ನಮಗೆ KPA ಮೈಸೂರಲ್ಲಿ. ನಾವು ಈಗ ಸಮಾಜಕ್ಕೆ ಏನೇನೋ ರಕ್ಷಣೆ ಬೇಕು ಆ ಥರ ನಮಗೆ ಟ್ರೈನಿಂಗ್ ಆಗಿದೆ. ಸೊ ನಾವು ಸಮಾಜಕ್ಕೆ ಇವಾಗ ಒಳ್ಳೆ ಸರ್ವಿಸ್ ಕೊಡೋಕ್ಕೆ ರೆಡಿ ಆಗಿದ್ದೀವಿ. ನಾವು 14 ತಿಂಗಳು ಟ್ರೈನಿಂಗ್ ಆಗಿದೆ ನಮಗೆ ಕಂಪ್ಲೀಟಾಗಿ. ನಮಸ್ಕಾರ, ನನ್ನ ಹೆಸರು ನಾಗರಾಜ್ ಅಂತೇಳಿ. ಲಕ್ಷ್ಮೀ ಉಳ್ಳಾಗಡ್ಡಿ ಅವರ ಬ್ರದರ್ ಆಗಿರ್ತೇನೆ. ನಾವು ಬೆಳಗಾವಿಯಿಂದ ಬಂದಿದ್ದೀವಿ. ಇವರು 46ನೇ ಬ್ಯಾಚ್ನಲ್ಲಿ ಈಗ ಪ್ರೊಬೇಷನರ್ PSI ಆಗಿ ಹೊರಬಂದಿದ್ದಾರೆ. ಅವರು ಸತತ 3-4 ವರ್ಷ ಪ್ರಯತ್ನ ಮಾಡಿ ಈ ಹುದ್ದೆಯನ್ನು ಚೂಸ್ ಮಾಡಿದ್ದಾರೆ, ಸೆಲೆಕ್ಷನ್ನು ಆಗಿದ್ದಾರೆ. ಮತ್ತು ಅದೇ ರೀತಿ ಒಳ್ಳೆ ಟ್ರೈನಿಂಗನ್ನು ಪಡೆದಿದ್ದಾರೆ KPAಯಲ್ಲಿ. ಫಸ್ಟ್ ಆಫ್ ಆಲ್ ನಾವು KPAಗೆ ಧನ್ಯವಾದಗಳನ್ನ ಹೇಳ್ತೀವಿ. ಮುಂದೆ ಇದೇ ಥರ ಸಾರ್ವಜನಿಕರಲ್ಲಿ ಒಳ್ಳೆ ಸೇವೆಯಲ್ಲಿ ತೊಡಗಲಿ, ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಅವರು ತಮ್ಮ ಜೀವನವನ್ನು ಇದರೊಳಗೆ ತೊಡಗಿಸ್ಕೊಳ್ಳಿ ಅಂತೇಳಿ ನಾವು ಇಚ್ಛೆ ಪಡ್ತೀವಿ. ನಮಸ್ತೆ, ನನ್ನ ಹೆಸರು ಪವಿತ್ರ ಚಿಂತಾಮಣಿ ಕುರ್ಕುರಿ ಅಂತ. ಮೂಲತಃ ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕು. ಇಲ್ಲಿ ಒಂದು 14 ತಿಂಗಳ ಕಾಲ ಟ್ರೈನಿಂಗ್ ಮಾಡಿದ್ದೀವಿ. ಬರಬೇಕಾದ್ರೆ ಅತಿ ಸಾಮಾನ್ಯರಾಗಿ ಬಂದಿದ್ವಿ. ಇವತ್ತು ಹೋಗಬೇಕಾದ್ರೆ ಸುಖನೂ ಇದೆ, ಒಂಥರ ಖುಷಿನೂ ಇದೆ, ದುಃಖನೂ ಇದೆ. ಇಲ್ಲಿ ಕಳೆದಿರೋ ಮೆಮೊರೀಸ್ ಅಂತೂ ದಿ ಬೆಸ್ಟ್ ಇದೆ. ನಾವು ಇಲ್ಲಿ ಸರ್ವಿಸ್ ಅಂದರೆ ಏನಂತ ಹೇಳ್ಕೊಟ್ಟಿದ್ದಾರೆ. ಹೋಪ್ ನಾವು ಇದನ್ನು ನಮ್ಮ ಲೈಫ್ ಲಾಂಗ್ ಇಲ್ಲಿ ಕಲ್ತಿರೋದನ್ನು ನಾವು ಅದನ್ನು ಅನಲೈಸಿಸ್ ಮಾಡಿಕೊಂಡು ಅದನ್ನು ಎಲ್ಲಿ ಇದಾಗುತ್ತೆ ಅಲ್ಲಿ ಜನಸಾಮಾನ್ಯರ ಸೇವೆಗೋಸ್ಕರ ಮೀಸಲಿಡಬೇಕು ಅಂತ.